ನಮ್ಮ ನವೀನ್ ಬಂದು ದೊಡ್ಡಬಳ್ಳಾಪುರದ ಹುಡುಗ, ನಮ್ಮ ಕನ್ನಡದವ್ರಿಗೆ ಸಪೋರ್ಟ್ ಮಾಡಿ. ಲೈಟ್ ಯೂಸ್ ಮಾಡಿದಾರಾ? ಹಿಂದೆಗಡೆ ಟೈಲ್ ಲ್ಯಾಂಪ್ ಇದು. ಟೈಲ್ ಲ್ಯಾಂಪ್ ಇಲ್ಲ. ಏತರ ಆ್ಯಪ್ನ ನಾನು ಆಮೇಲೆ ನಿಮಗೆ ತೋರಿಸ್ತೀನಿ. ಆ್ಯಪಲ್ಲಿ ನಿಮ್ಗೆ ಏನೇನು ಫೀಚರ್ಸ್ ಬರುತ್ತೆ, ಏನೇನು ಸೆಟ್ಟಿಂಗ್ಸ್ ಬರುತ್ತೆ ಅಂತ. ಆ ಟೈಮಲ್ಲಿ ನಾನು ಎಷ್ಟು ಫ್ಯೂಯಲ್ ಅಮೌಂಟ್ ಕಾಸ್ಟ್ ಸೇವ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಗೈಸ್, ಫೈನಲಿ ನಾವು ಬಂದಿದ್ದೀವಿ ಏತರ್ 450Xನ ರಿವ್ಯೂ ಮಾಡೋಕ್ಕೆ. ಸೊ ಈ ಗಾಡಿ ನಿಮಗೆ ಈ ಥರ ನೋಡೋಕ್ಕೆ ಸಿಗುತ್ತೆ. ಸೈಡ್ ವ್ಯೂ, ಫ್ರಂಟ್ ವ್ಯೂ ತೋರಿಸ್ತೀನಿ. ಸೊ ಇದರಲ್ಲಿ ಬಾಕಿ ಸ್ಪೆಸಿಫಿಕೇಶನ್ಸ್ ಹೇಳೋಣ ಇದ್ರ ಬಗ್ಗೆ. ಇದ್ರ ಓನರ್ ಅಲ್ಲಿದ್ದಾರೆ, ನಮ್ಮ ಫ್ರೆಂಡು ಪವನ್ KP ಅಂತ. ಸೊ KP, ಎಲೆಕ್ಟ್ರಿಕ್ ಗಾಡಿ ತಗೊಳ್ಳೋಕ್ಕೆ ನಿಂಗೆ ಏನು ಇನ್ಸ್ಪೈರ್ ಆಯಿತು? ಫಸ್ಟ್ ಆಫ್ ಆಲ್ ಇನ್ಸ್ಪೈರ್ ಆಗಿದ್ದೇನೆಂದರೆ ಬಜೆಟ್. ಬಜೆಟ್ ಅಂತಂದರೆ ಇದು ಕಾಸ್ಟ್ಲಿ ಅಂತ ಹೇಳ್ಬೋದು ನೀವು, ಬಟ್ ಫ್ಯೂಲ್ ಸೇವ್ ಮಾಡ್ಬೋದು. ಪ್ಲಸ್ ನಾನು ಲಾಂಗ್ ರೈಡ್ಸ್ ಎಲ್ಲ ಅಷ್ಟು ಹೋಗದೇ ಇರೋ ಕಾರಣ ಸೊ ನಾನು ಏತರ್ 450X ಚೂಸ್ ಮಾಡಿದ್ದು. ಸೊ ಪ್ರೈಸ್ ವಿಷಯಕ್ಕೆ ಬರೋಣ. ಪ್ರೈಸ್ ಎಷ್ಟು KP ಇದ್ರದ್ದು? ಇದು 1,70,000. 1,70,000. ನನ್ನ 20,000 ಹಾಕಿದ್ರೆ ನನ್ನ ಗಾಡಿನ ಬರ್ತಿತ್ತು, ಪಲ್ಸರ್ 220. ಹೌದು, ಪಲ್ಸರ್ 220 ಬರ್ತಿತ್ತು, ಬಟ್ ಪೆಟ್ರೋಲ್ ಹಾಕ್ಬೇಕಲ್ಲ ಗುರು, ಅದಕ್ಕೆ. ಲೆಜೆಂಡ್ ಬೈಕ್ ಅದು. ನೆಕ್ಸ್ಟ್ ಇದ್ರ ಬಗ್ಗೆ ಬರೋಣ. ಇದರಲ್ಲಿ ಬ್ಯಾಟ್ರಿ ಕೆಪಾಸಿಟಿ ಬಗ್ಗೆ ಹೇಳು. ಯಾವ ಕಂಪ್ನಿ ಬ್ಯಾಟ್ರಿ ಯೂಸ್ ಮಾಡಿದ್ದಾರೆ ಮತ್ತು ಎಷ್ಟು ಕೆಪಾಸಿಟಿ, ಎಷ್ಟು ಕಿಲೋವ್ಯಾಟ್? 3.7 ಕಿಲೋವ್ಯಾಟ್ಸ್ ಬ್ಯಾಟ್ರಿ ಇದು ಕೆಪಾಸಿಟಿ. ಓಕೆ. ಮತ್ತು ಇದು 22 ನ್ಯೂಟನ್ ಮೀಟರ್ ಟಾರ್ಕ್, ಅಪ್ ಟು ಮ್ಯಾಕ್ಸಿಮಮ್ 6.7 ಕಿಲೋವ್ಯಾಟ್ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ. ಸೊ ಮತ್ತು ಇದು ಬೂಟ್ ಸ್ಪೇಸ್ ಓಪನ್ ಮಾಡಿ ನೋಡೋಣ. ಸದ್ಯಕ್ಕೆ ನನ್ನ ಹತ್ರ ಇವಾಗ ಒಂದು ಹೆಲ್ಮೆಟ್ ಇಟ್ಟಿದ್ದೀನಿ, ಮತ್ತು ನನ್ನೊಂದಷ್ಟು ಡಾಕ್ಯುಮೆಂಟ್ಸ್ ಅದು ಇದು. ಓಕೆ. ಎಷ್ಟು ಲೀಟರ್ ಬೂಟ್ ಸ್ಪೇಸ್ ಕೊಟ್ಟಿದ್ದಾರೆ? ಇದು 22 ಲೀಟರ್ ಬೂಟ್ ಸ್ಪೇಸು. 22 ಯಾವುದೇ ನಾರ್ಮಲ್ ಪೆಟ್ರೋಲ್ ಗಾಡಿಗೆ ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಜಾಸ್ತಿನೇ ಅಂತ ಹೇಳ್ಬೋದು. ಸೊ ಇದೆಲ್ಲ ವಾಟರ್ ಹೋಗೋಕ್ಕೆ ಔಟ್ಲೆಟ್ಸ್ ಕೊಟ್ಟಿದ್ದಾರೆ. ಹೌದೌದು. ಇದು ಅದು ಬಂದು ನಿಮಗೆ ನಂಬರ್, ಬ್ಯಾಟ್ರಿ ನಂಬರ್. ಅದು ತೆಗೆದ್ರೆ ಬ್ಯಾಟ್ರಿ ನಂಬರ್ ಸಿಗುತ್ತೆ. ಬ್ಯಾಟ್ರಿಗೂ ನಂಬರ್ ಇರುತ್ತಾ? ಲೈಕ್ ಇಂಜಿನ್ ಚಾಲ್ಸಿ ನಂಬರ್ ಥರ ಬ್ಯಾಟ್ರಿ ನಂಬರ್ ಥರ ಬ್ಯಾಟ್ರಿಗೂ ನಂಬರ್ ಇರುತ್ತೆ. ಸೊ ಗೈಸ್, ಈ ಥರ ನಿಮಗೆ ಕಾಣ ಸಿಗುತ್ತೆ ಬೂಟ್ ಸ್ಪೇಸ್ ಓಪನ್ ಮಾಡಿದ ತಕ್ಷಣ. ಇದರಲ್ಲಿ ಹಿಂದೆಗಡೆ ಲೈಟ್ ಯೂಸ್ ಮಾಡಿದಾರಾ? ಹಿಂದೆಗಡೆ ಟೈಲ್ ಲ್ಯಾಂಪ್ ಇದು. ಟೈಲ್ ಲ್ಯಾಂಪ್ ಇಲ್ಲ. ಟೈಲ್ ಲ್ಯಾಂಪ್ ಇಲ್ಲಲ್ಲೋ. ಓ ಇದಾ? ನಾನೆಲ್ಲ ಇಲ್ಲಿ ಕೊಟ್ಟಿರ್ತಾರೆ. ಇದು ಇದು ಇಂಡಿಕೇಟರ್ಸ್. ಸೊ ಗೈಸ್, ಇರಿ ಆನ್ ಮಾಡಬೇಡ. ಸೊ ನಿಮಗೆ ಟೈಲ್ ಲ್ಯಾಂಪ್ ಈ ಥರ ನೋಡೋಕೆ ಸಿಗುತ್ತೆ. ಸೊ ಇವೆರಡು ಇಂಡಿಕೇಟರ್ಸ್ ಅಂತೆ. ಸೊ ಆನ್ ಮಾಡಿ KP ಇಂಡಿಕೇಟರ್ಸ್ ನೋಡೋಣ. ಇದು ನಾವು ದೇವಸ್ಥಾನ ಗಂಟೆ ಹೊಡೆ ಸೌಂಡ್ ಬರ್ತಿದೆ. ಸರಿ ಆಫ್ ಮಾಡಿ ಸಾಕು. ಇದು ಸೌಂಡ್ ಬರುತ್ತೆ, ಬೇಕಿದ್ರೆ ಸೌಂಡ್ ಆಫ್ ಮಾಡ್ಕೊಬಹುದು. ಸೌಂಡ್ ಆಫ್ ಇದೆ ಅಲ್ಲಿ. ಓಕೆ. ಇದು ಓಲಾ ಅಷ್ಟು ಬೂಟ್ ಸ್ಪೇಸ್ ಬರಲ್ಲ ನಿಮಗೆ. ಓಲಾ ಅಲ್ಲಿ ಎರಡು ಹೆಲ್ಮೆಟ್ ಇಟ್ಕೊಳ್ಳೋಷ್ಟು ಬರುತ್ತೆ ಬೂಟ್ ಸ್ಪೇಸ್. ಓಲಾ ಅಲ್ಲಿ 2 ಹೆಲ್ಮೆಟ್ ಇಟ್ಕೊಳ್ಳೋಷ್ಟು ಬೂಟ್ ಸ್ಪೇಸ್ ಬರುತ್ತೆ. ಅಷ್ಟು ಬರಲ್ಲ. ಇದೇನು ಸ್ಪೀಕರ್ ಕೊಟ್ಟಿದ್ದಾರಾ? ಸ್ಪೀಕರ್ ಅಲ್ಲ, ಅದು ಜಸ್ಟ್ ಏರ್ ಫ್ಲೋ. ಅದು ಏರ್ ಫ್ಲೋ. ಓಕೆ. ಡಿಕ್ಕಿ ಕ್ಲೋಸ್ ಮಾಡು. ನೆಕ್ಸ್ಟ್ ಇನ್ನು ಹಿಂದೆಗಡೆ ಬ್ಯಾಕ್ ರಿವ್ಯೂ ಆಯ್ತಲ್ಲ. ಸೊ ಫ್ರಂಟ್ ರಿವ್ಯೂ ಹೋಗೋಣ. ಫ್ರಂಟಲ್ಲಿ ನಿಮಗೆ ಯಾವ ಥರ ಕಾಣ ಸಿಗುತ್ತೆ ಅಂತ. ಸೊ ಗೈಸ್, ಫ್ರಂಟಲ್ಲಿ ನಿಮಗೆ ಈ ಥರ ಲುಕ್ ನೋಡೋಕೆ ಸಿಗುತ್ತೆ. ಯಾವ ಹೆಡ್ ಲ್ಯಾಂಪು? LED ಹೆಡ್ ಲ್ಯಾಂಪ್ಸ್. LED ಹೆಡ್ ಲ್ಯಾಂಪ್ಸು. ಹೌದು. ಓಕೆ. ಇದು ಇಂಡಿಕೇಟರು. ಒಳಗಡೆನೂ ನೇಮ್ ಕೊಟ್ಟಿದ್ದಾರೆ ಈ ಥರ ಅಂತ. ಹೌದು. ಓಕೆ. ಇದು 2 ಇಂಡಿಕೇಟರ್ಸ್. ಇದು ನೀವೇ ಹಾಕ್ಸ್ಕೊಂಡಿದ್ದ ಅಥವಾ ಅವರೇ ಕೊಟ್ಟಿದ್ರು ಅಷ್ಟೇ? ಓಕೆ. ಇದು ನಾನು ತಗೊಂಡಿರೋದು ಪ್ರೋ ಪ್ಯಾಕ್ ಅಂತ. ಎಷ್ಟೊಂದು ವೇರಿಯಸ್ ಪ್ಯಾಕೇಜಸ್ ಬರುತ್ತೆ. ಪ್ರೋ ಪ್ಯಾಕ್ ತಗೊಂಡಿದ್ದಕ್ಕೆ ನಂಗೆ 1,70,000 ಆಯಿತು. ಪ್ರೋ ಪ್ಯಾಕಲ್ಲಿ ನಿಮಗೆ 2 ಬ್ಯಾಟ್ರಿ ಬರುತ್ತೆ. ಪ್ರೋ ಪ್ಯಾಕಲ್ಲಿ 2 ಬ್ಯಾಟ್ರಿ, ಒಂದು ಫಾಸ್ಟ್ ಚಾರ್ಜರ್, ಒಂದು ಸ್ಲೋ ಚಾರ್ಜರ್, ಒಂದು 2 ಸಿಗುತ್ತೆ. ಅಕಸ್ಮಾತ್ ನೀವು ಪ್ರೋ ಪ್ಯಾಕ್ ತಗೊಂಡಿಲ್ಲ ಅಂದ್ರೆ ನಿಮಗೆ ಸ್ಲೋ ಚಾರ್ಜರ್ ಬರುತ್ತೆ. ಸ್ಲೋ ಚಾರ್ಜರ್ ಬಂದು 12 ಅವರ್ಸ್ ಆಗುತ್ತೆ ಆಕ್ಚುಲಿ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಚಾರ್ಜ್ ಆಗೋದಕ್ಕೆ 12 ಅವರ್ಸ್. ಹೌದು, ಆ ಸ್ಲೋ ಚಾರ್ಜರ್. ಓ ಮೈ ಗಾಡ್. ಅದು ಡಾಟ್ ಚಾರ್ಜರ್ ಆದ್ರೂ ತಗೊಬಹುದು, ನೀವು ಪೋರ್ಟಬಲ್ ಆದ್ರೂ ತಗೊಬಹುದು, ಚಾಯ್ಸ್ ಇರುತ್ತೆ. ಮತ್ತೆ ಅದನ್ನ ಚಾರ್ಜ್ ಮಾಡಬೇಕು ಅಂದ್ರೆ ನೀನು ನೈಟ್ ಮಲ್ಕೋಬೇಕು, ಚಾರ್ಜ್ ಆಗಿ ಮಲ್ಕೋಬೇಕು. ಅದಕ್ಕೆ ನಾನು ಪ್ರೋ ಪ್ಯಾಕ್ ತಗೊಂಡೆ. ಇದ್ರಲ್ಲಿ 2 ತರ ಚಾರ್ಜರ್ ತಗೊಂಡು ಸಿಗುತ್ತೆ. ಒಂದು ಪೋರ್ಟಬಲ್, ಅದು ಫಾಸ್ಟ್ ಚಾರ್ಜರ್. ಅದು ಚಾಯ್ಸ್ ಇರುತ್ತೆ ನಿಮಗೆ. ಫಾಸ್ಟ್ ಚಾರ್ಜರ್ ನಿಮಗೆ ಪೋರ್ಟಬಲ್ ಬೇಕಾ ಅಥವಾ ಡಾಟ್ ಬೇಕಾ? ಡಾಟ್ ಅಂದ್ರೆ ನೀವು ಗೋಡೆಗೆ ಅಟ್ಯಾಚ್ ಮಾಡ್ಕೊಂಡ್ಬಿಡ್ಬೋದು. ಪೋರ್ಟಬಲ್ ಅಂದ್ರೆ ನೀವು ಎಲ್ಲಾದ್ರೂ ಕ್ಯಾರಿ ಮಾಡಬಹುದು. ನಾನು ಪೋರ್ಟಬಲ್ ನ ಫಾಸ್ಟ್ ಚಾರ್ಜರ್ ತಗೊಂಡೆ. ಫಾಸ್ಟ್ ಚಾರ್ಜರ್ ತಗೊಂಡ್ರೆ ನಿಮಗೆ 5 ಅವರ್ಸ್ ಅಷ್ಟರಲ್ಲಿ ಚಾರ್ಜ್ ಆಗುತ್ತೆ. ಸೊ ನೀನ್ ಕ್ಯಾರಿ ಮಾಡಬಹುದಾ? ಹೌದು, ನಾನು ಎಲ್ಲಿ ಬೇಕಿದ್ರು ಕ್ಯಾರಿ ಮಾಡಬಹುದು. ಓಕೆ. ಇದು ಬಂದು ಮತ್ತೆ ಬೇರೆ ಕಡೆ ತುಮಕೂರು ಎಲ್ಲಾದ್ರೂ ಹೋಗ್ತಿದೀನಿ ಅಂದ್ರೆ, ಅಲ್ಲಿ ಯಾರೋ ನಮ್ಮ ರಿಲೇಟಿವ್ಸ್ ಮನೆ ಇದೆ ಅಂದ್ರೆ ಅಲ್ಲೋಗಿ ನಾನು ಚಾರ್ಜ್ ಮಾಡ್ಕೊಬಹುದು. ಓಕೆ. ಇದು ನಿನ್ ಗಾಡಿ ಚಾರ್ಜ್ ಆಗೋಕೆ ಎಷ್ಟು ತಗೊಳುತ್ತೆ? ನನ್ನ ಗಾಡಿ ನಾನು ಯಾವಾಗಲೂ ಫಾಸ್ಟ್ ಚಾರ್ಜರ್ ಹಾಕೋದು. ಸೊ ನಾನು 5 ಅವರ್ಸ್ 30 ಮಿನಿಟ್ಸ್ ಅಲ್ಲಿ ಚಾರ್ಜ್ ಆಗ್ಬಿಡುತ್ತೆ ನನ್ನ ಗಾಡಿ. Don't worry baby ಚಿನ್ನಮ್ಮ, ಆಂಜವನ್ನಲ್ಲಿ ಅಣ್ಣನೇ ಸಾರಮ್ಮ. Don't worry baby ಚಿನ್ನಮ್ಮ, ನೀಟಲಾಗ್ಬೇಡ ಕಾಪಾಡ್ತಾಳೆ ಅಣ್ಣಮ್ಮ.
ಗುಮ್ಮಾಲ್ ಗಿಮ್ಮಿಲ್ ಡಾನ್ಸು. ಈ ಥರ ಆ್ಯಪ್ನ ನಾನು ಆಮೇಲೆ ನಿಮಗೆ ತೋರಿಸ್ತೀನಿ. ಆ್ಯಪಲ್ಲಿ ನಿಮ್ಗೆ ಏನೇನು ಫೀಚರ್ಸ್ ಬರುತ್ತೆ, ಏನೇನು ಸೆಟ್ಟಿಂಗ್ಸ್ ಬರುತ್ತೆ ಅಂತ. ಆ ಟೈಮಲ್ಲಿ ನಾನು ಎಷ್ಟು ಫ್ಯೂಯಲ್ ಅಮೌಂಟ್ ಕಾಸ್ಟ್ ಸೇವ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ, ಎಷ್ಟು ಕಿಲೋಮೀಟರ್ ಓಡಿಸಿದ್ದೀನಿ. ಓಕೆ, ಡಿಸ್ಪ್ಲೇ ಬಗ್ಗೆ ಹೋಗೋಣ ಈಗ. ಸೊ ಗೈಸ್, ಈ ಥರ ಡಿಸ್ಪ್ಲೇ ನಿಮಗೆ ಈ ಥರ ನೋಡೋಕೆ ಸಿಗುತ್ತೆ. ಇದರಲ್ಲಿ ಏನೇನು ಸ್ಪೆಸಿಫಿಕೇಶನ್ಸ್ ಇದೆ ಅಂತ ಇವಾಗ ನಮ್ಮ ಈ ಬೈಕ್ ಓನರೇ ಹೇಳ್ತಾರೆ. ಸೊ ಗೈಸ್, ಕೆಪಿ ಹೇಳು, ಇದರಲ್ಲಿ ಏನೇನು ಸ್ಪೆಸಿಫಿಕೇಶನ್ಸ್ ಇದೆ ಅಂತ. ಫಸ್ಟ್ ಬಂದು ಇದು 7 ಇಂಚ್ ಡಿಸ್ಪ್ಲೇ. 7 ಇಂಚ್ ಡಿಸ್ಪ್ಲೇ, ಟಚ್ ಸ್ಕ್ರೀನು. ಓಕೆ. ಸೊ ನಿಮ್ಗೆ ಮ್ಯಾಪ್ಸ್ ಬರುತ್ತೆ, ಫಸ್ಟ್ ಗೂಗಲ್ ಮ್ಯಾಪ್ಸು. ಓಕೆ. ನೀವೇನಾದರೂ ಇದನ್ನ ನಾನು ಡ್ರಾಪ್ ಮಾಡಿದ್ದೀನಿ ಪಿನ್ನು. ಅಕಸ್ಮಾತ್ ಸರ್ಚ್ ಅಂದರೆ ಎಲ್ಲೋ ಸರ್ಚ್ ಮಾಡ್ಕೊಂಬಂದು ನಾನು ಆಲ್ರೆಡಿ ಸರ್ಚ್ ಮಾಡಿದ್ದೀನಿ. ಶಿವ ಆಟೋಮೊಬೈಲ್ ಇನ್ಬಿಲ್ಟ್ ಗೂಗಲ್ ಮ್ಯಾಪ್ ಬರುತ್ತೆ, ಮೊಬೈಲಿಂದ ಕನೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಮೊಬೈಲಿಂದ ಇದು ಇನ್ಬಿಲ್ಟ್ ಸಿಮ್ ಬರುತ್ತೆ ನಿಮಗೆ, ಸಿಮ್ ಅಂತ ಅಂತಾರೆ. ನಾವೇನು ಹಾಕಂಗಿಲ್ಲ, ಕಂಪನಿ ಕಡೆಯಿಂದ ಹಾಕ್ಕೊಡ್ತಾರೆ. ಇಂಟರ್ನೆಟ್ ಅವ್ರ ಕಡೆಯಿಂದನೇ ಆಕ್ಟಿವ್ ಆಗಿರುತ್ತೆ ಪ್ಯಾಕ್. ಓಕೆ. ಸೊ ನಾವೇನು ರೀಚಾರ್ಜ್ ಮಾಡ್ಕೊಳ್ಳೋ ಅಂಥದ್ದಾಗಲಿ ಏನು ಬೇಡ. ಇಂಟರ್ನೆಟ್ ಯಾವಾಗಲೂ ಇರುತ್ತೆ. 2GB ರ್ಯಾಮ್ ಬರುತ್ತೆ, ಇದಕ್ಕೆ 16GB ಸ್ಟೋರೇಜ್ ಬರುತ್ತೆ. ಸೊ ನೀವು ಡಾಕ್ಯುಮೆಂಟ್ಸ್ ಎಲ್ಲ ಬೇಕಂದ್ರೆ ಇಲ್ಲಿ ಸ್ಟೋರ್ ಮಾಡ್ಕೊಬೋದು. ಇಲ್ಲಿ ಓಡೋಮೀಟರ್ ತೋರಿಸುತ್ತೆ. ಕರೆಂಟ್ ರೈಡ್ ಬಂದು 5.3 ಕಿಲೋಮೀಟರ್ಸ್, ಅಂದ್ರೆ ನಾನು ಸ್ಟಾರ್ಟ್ ಮಾಡಿದ್ದಿಂದ ಇವಾಗ ಎಂಡ್ ಮಾಡಿದ್ದು. ಓಕೆ ಓಕೆ. ಸೊ ಕೆಲವೊಂದು ಸೆಟ್ಟಿಂಗ್ಸ್ ಇರುತ್ತೆ. ನಿನ್ನ ನೇಮ್ ಕೂಡ ಡಿಸ್ಪ್ಲೇ ಆಗುತ್ತೆ. ನನ್ನ ನೇಮ್ ಡಿಸ್ಪ್ಲೇ ಆಗುತ್ತೆ. ಡಾಕ್ಯುಮೆಂಟ್ಸ್ ಏನಾದ್ರೂ ಡಾಕ್ಯುಮೆಂಟ್ಸ್ ಡಿಸ್ಪ್ಲೇ ಆಗುತ್ತೆ. ನಾನು ಏನು ಅಪ್ಲೋಡ್ ಮಾಡಿಲ್ಲ ಸದ್ಯಕ್ಕೆ. ನನ್ನ ಮೊಬೈಲ್ ಆಪ್ ಇದೆ, ಅದ್ರ ಥ್ರೂ ಅಪ್ಲೋಡ್ ಮಾಡಬೇಕು. ಇದು ಇನ್ಕಾಗ್ನಿಟೋ ಮೋಡ್ ಅಂತ, ಸ್ಮಾರ್ಟ್ ಎಕೋ ಮೋಡ್. ಸರ್ಚ್ ಮಾಡೋದು ತಾನೇ, ಆಮೇಲೆ ನಮಗೆಲ್ಲ ಗೊತ್ತಾಗೋಯ್ತು. ಅದರಲ್ಲಿ ಸರ್ಚ್ ಮಾಡೋದು. ಇನ್ಕಾಗ್ನಿಟೋ ಅಂದ್ರೆ ನೀವ್ ಅನ್ಕೊಳ್ಳೋ ತರ ಇನ್ಕಾಗ್ನಿಟೋ ಅಲ್ಲ. ಇನ್ಕಾಗ್ನಿಟೋ ಅಂದ್ರೆ ಇದು ಹೆಂಗೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಮ್ಮ ಎಲ್ಲಾದ್ರೂ ಹೋಗ್ತಿದೀವಿ, ನಮ್ಮ ವೆಹಿಕಲ್ ಲೊಕೇಶನ್ ಟ್ರ್ಯಾಕ್ ಆಗಬಾರ್ದು ಅಂದ್ರೆ ಇನ್ಕಾಗ್ನಿಟೋ ಮೋಡ್ ಯೂಸ್ ಆಗುತ್ತೆ ನಮಗೆ. ಓಕೆ ಓಕೆ. ಸೊ ಫಾರ್ ಎಕ್ಸಾಂಪಲ್ ಮೊಬೈಲಲ್ಲಿ ಇವಾಗ ನಾವೆಲ್ಲೇ ಹೋದ್ರೂ ನಮ್ಮ ಬೈಕ್ ಎಲ್ಲಿದೆ, ಮೂವ್ಮೆಂಟ್ ಡಿಟೆಕ್ಟ್ ಆಗ್ತಿದೆ, ಎಷ್ಟು ಕಿಲೋಮೀಟರ್ ಸ್ಪೀಡ್ ಬೈಕ್ ಕಳೆದರೂ ಸಿಗುತ್ತೆ. ಹೌದು, ಎಲ್ಲೋದ್ರೂ ಸಿಗುತ್ತೆ. ಬಟ್ ಇನ್ಕಾಗ್ನಿಟೋ ಮೋಡ್ ಆನ್ ಮಾಡಿದ್ರೆ ಅದು ಸಿಗಲ್ಲ. ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಇನ್ಕಾಗ್ನಿಟೋ ಮೋಡ್. ಇದು ಬಂದು ಬ್ರೈಟ್ನೆಸ್ ನಿಮಗೆ ಲೋ, ಹೈ ಅದು ಆಟೋಮೆಟಿಕ್ ಅಡ್ಜಸ್ಟ್ ಆಗುತ್ತೆ. ಎಷ್ಟೇ ಬಿಸಿಲಿದ್ರು ಮಾತ್ರ ಬ್ರೈಟ್ ಆಗಿ ಕಾಣಿಸುವಂತ ಕೆಪಾಸಿಟಿ ಈ ಸ್ಕ್ರೀನ್ಗೆ ಇದೆ. ಓಕೆ. ಇದು ಬಂದು ಆಟೋ ಹೋಲ್ಡ್ ಅಂದ್ರೆ ಹಿಲ್ ಸ್ಟೇಷನ್ ಅಲ್ಲಿ ತುಂಬಾ ಯೂಸ್ ಆಗುತ್ತೆ ನಿಮಗೆ. ಹಿಲ್ ಸ್ಟೇಷನ್ ಅನ್ನೋದಕ್ಕಿಂತ ನಮ್ಮ ಫಾರ್ ಎಕ್ಸಾಂಪಲ್ ಇಲ್ಲೇ ಇಳಿಸ್ತೀನಿ ಅನ್ಕೊಳ್ಳಿ, ಅಕಸ್ಮಾತ್ ನಾನು ಬೈಕ್ ನ ಇಳಿಸ್ಬಿಡ್ತೀನಿ ಅಥವಾ ಯಾವ್ದಾದ್ರು ಅಪ್ ಸ್ಲೋಪ್ ಪಾರ್ಕಿಂಗ್ ಮಾಡೋ ಟೈಮಲ್ಲಿ ಏನಾದ್ರು ಅಪ್ ಹೋಗ್ತಿದ್ದೀನಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಟ್ರಾಫಿಕ್ ಇರುತ್ತೆ ಅನ್ಕೊಳ್ಳಿ, ಆ ಟೈಮಲ್ಲಿ ಆಟೋ ಹೋಲ್ಡ್ ಆಗುತ್ತೆ. ಅದು ಬೈಕ್ ನಾನೇನು ಬ್ರೇಕ್ ಹಿಡಿಯಂಗಿಲ್ಲ, ಅದಾಗದೆ ಆಟೋಮೆಟಿಕ್ ಹೋಲ್ಡ್ ಆಗುತ್ತೆ. ಅದನ್ನ ರಿಲೀಸ್ ಮಾಡ್ಬೇಕಂದ್ರೆ ಜಸ್ಟ್ ಬ್ರೇಕ್ ನ ಹಿಂಗ್ ಪ್ರೆಸ್ ಮಾಡಿದ್ರೆ ಸಾಕು, ಅಥವಾ ಆಕ್ಸಿಲೇಟರ್ ಹಿಂಗ್ ಆಕ್ಸಿಲೇಟರ್ ಮಾಡಿದ್ರೆ ರಿಲೀಸ್ ಆಗುತ್ತೆ. ಆಟೋ ಹೋಲ್ಡ್ ಅಪ್ ಅಲ್ಲೂ ವರ್ಕ್ ಆಗುತ್ತೆ, ಡೌನ್ ಅಲ್ಲೂ ವರ್ಕ್ ಆಗುತ್ತೆ. ಯೂಟ್ಯೂಬ್ ಎಲ್ಲ ಬರುತ್ತೆ ಕೆಪಿ? ಯೂಟ್ಯೂಬ್ ಎಲ್ಲ ಬರಲ್ಲಪ್ಪ. ಮತ್ತೆ ಇನ್ನು ಇಷ್ಟೇನಾ ಫೀಚರ್ಸ್ ಅಂದ್ರೆ? ಏನ್ ಬೇಸಿಕ್ ಏನ್ ಬೇಕೋ ಅದು ಕೊಟ್ಟಿದ್ದಾರೆ. ಬೇಡದೇ ಇರೋ ಫೀಚರ್ಸ್ ಈ ಓಲಾ ತರ ಯಾಡ್ ಹಾಕೊಂಡು ಹೋಗೋದು ಅಥವಾ ಯೂಟ್ಯೂಬ್ ಪ್ಲೇ ಮಾಡೋದು ಅದೆಲ್ಲ ಕೊಟ್ಟಿಲ್ಲ. ರೋಸ್ಟ್ ಮಾಡ್ತಿದ್ಯಾ? ಓಲಾದಲ್ಲಿ ಆಡೋಕೊಂಡು ಕೆಲವರು ಹೋಗ್ತಾರೆ, ಓಕೆ, ಅದು ತುಂಬಾ ಡಿಸ್ಟರ್ಬ್ ಆಗುತ್ತೆ. ಜಾತ್ರೆ ತರ ಆಟೋ ಡ್ರೈವರ್ ಓಲಾ ತುಂಬಾನೇ ಇದು ಪ್ರಾಬ್ಲಮ್ಸ್ ಬರ್ತಿದೆ. ಸೊ ಇದು ಸೈಡ್ ಸ್ಟ್ಯಾಂಡ್ ಇಂಡಿಕೇಟರ್. ಸೈಡ್ ಸ್ಟ್ಯಾಂಡ್ ಇದ್ರೆ ಆನ್ ಆಗುತ್ತಾ ಗಾಡಿ? ಆನ್ ಆಗಲ್ಲ, ಅಲ್ಲಿ ಸೆನ್ಸಾರ್ಸ್ ಅಟ್ಯಾಚ್ ಆಗಿರುತ್ತೆ ನಿಮಗೆ. ಮತ್ತೆ ಇಲ್ಲಿ ಇಂಟರ್ನೆಟ್ ಸ್ಪೀಡ್ ಮತ್ತೆ ಟೈಮಿಂಗ್ ತೋರಿಸ್ತಿದ್ದಾರೆ. ಬ್ಲೂಟೂತ್ ಬೇರೆ ಕೊಟ್ಟಿದ್ದಾರೆ. ಬ್ಲೂಟೂತ್ ಆಪ್ಷನ್ ಏನು ನಿಮಗೆ? ಬ್ಲೂಟೂತ್ ಅಂದ್ರೆ ನೀವು ಫಾರ್ ಎಕ್ಸಾಂಪಲ್ ಮೊಬೈಲ್ಗೆ ಕನೆಕ್ಟ್ ಮಾಡ್ಕೋಬೇಕು. ಮೊಬೈಲ್ಗೆ ಕನೆಕ್ಟ್ ಮಾಡ್ಕೊಂಡು ಗಾಡಿ ಓಡಿಸ್ಬೇಕಂದ್ರೆ ನೀವು ಕಾಲ್ನ ಪಿಕ್ ಮಾಡ್ಬೋದು ಅಥವಾ ಮ್ಯೂಸಿಕ್ನ ಚೇಂಜ್ ಮಾಡ್ಬೋದು, ಆ ಥರ ಮಾಡ್ಬೋದು. ಆ ಥರ ಫೆಸಿಲಿಟಿ ಇದೆ. ಕ್ವಿಕ್ ಕಂಟ್ರೋಲ್ಸ್ ಮತ್ತೆ ಇಲ್ಲಿ ಟೈಮ್ ತೋರಿಸುತ್ತೆ. ನಾರ್ಮಲ್ ಇವಾಗೆಲ್ಲ ಟೈಮ್ ತೋರಿಸುತ್ತೆ. ಮತ್ತೆ ಓಡೋಮೀಟರ್ ಎಷ್ಟೆಷ್ಟು ಏನೇನು ಓಡಿದೆ. ಇದು ಕರೆಂಟ್ ರೈಡು 5.3 ಕಿಲೋಮೀಟರ್ಸ್. ಓಕೆ, ಇವಾಗ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಬಂದವರು. ಓಡೋಮೀಟರ್ ಟೋಟಲ್ 24,000 ಕಿಲೋಮೀಟರ್ಸ್. ನಿಮ್ದು ತಗೊಂಡೋಗಿಂತ ಗಾಡಿ ಎಷ್ಟಾಗಿದೆ ಅಂತ? ಹೌದು, ಇದು ಟ್ರಿಪ್. ನಾವೇನಾದ್ರು ಟ್ರಿಪ್ ಸೆಟ್ ಮಾಡ್ಕೊಬೇಕಂದ್ರೆ ಇದು ಯೂಸ್ ಆಗುತ್ತೆ. ಓಕೆ. ಆವರೇಜ್ ಸ್ಪೀಡ್ ಅಂದ್ರೆ ನಿಮ್ಮ ಆವರೇಜ್ ಸ್ಪೀಡ್ ಎಷ್ಟು ಓಡಿದೆ ಗಾಡಿ. ಓಕೆ. ನಾನು 35 ಎಲ್ಲ ಓಡಿಸಿದ್ದೀನಿ, ಜಾಸ್ತಿ ಸ್ಪೀಡಾಗಿ ಓಡಿಸ್ತಾ ಇಲ್ಲ ಆಕ್ಸಿಡೆಂಟ್ ಆದ್ಮೇಲಿಂದ. ಆಕ್ಸಿಡೆಂಟ್ ಬೇರೆ ಮಾಡ್ಕೊಂಡಿದ್ದ ಈ ಗಾಡಿಯಿಂದಾನೆ ಆಕ್ಸಿಡೆಂಟ್ ಆಗಿದೆ. ಬೇಕಿದ್ರೆ ಡ್ಯಾಮೇಜ್ ತೋರಿಸ್ತೀನಿ, ಅಲ್ಲೇ ಹಂಗೆ ಇದೆ. ಹೌದು, ಎಷ್ಟು ಆಕ್ಸಿಡೆಂಟ್ ಈ ಥರ ಜನರಿಗೆ ಬರ್ಬೋದು ಡೌಟು. ಆಕ್ಸಿಡೆಂಟ್ ಆದರೆ ಎಷ್ಟು ಖರ್ಚು ಬರುತ್ತೆ? ಮಾಮೂಲಿ ಗಾಡಿ ಥರನಾ ಈ ಥರ ಅಂತ? ಲೈಕ್ ಆಕ್ಸಿಡೆಂಟ್ ಏನೇನಾಗಿತ್ತು ನಿನ್ಗೆ? ಏನೇನು ಡ್ಯಾಮೇಜ್ ಆಗಿತ್ತು ನಿನ್ಗಲ್ಲ ಗಾಡಿಗೆ? ಗಾಡಿಗಿಂತ ನನ್ನ ಬಾಡಿಗೆ ಡ್ಯಾಮೇಜ್ ಆಗಿತ್ತು. ನಿಜ ಹೇಳ್ಬೇಕಂದ್ರೆ ಗಾಡಿಗೆ ಇಷ್ಟೇ ಡ್ಯಾಮೇಜ್ ಆಗಿದೆ ಆಕ್ಸಿಡೆಂಟ್ ಆದಾಗ. ಓಕೆ, ಇಲ್ಲೂ ಹೋಗಿದೆ. ಹೌದು, ಇಲ್ಲಿ ಸ್ವಲ್ಪ ಹೋಗಿತ್ತು. ಸೊ ನಾನು ಅದನ್ನೇನು ಜಾಸ್ತಿ ಕಾಣಿಸೋದೇ ಇರೋ ಕಾರಣ ನಾನೇನು ಮಾಡಿಸಿಲ್ಲ. ಇದನ್ನ ಚೇಂಜ್ ಮಾಡಿಸ್ಬೇಕು. ಏತರ್ ಸರ್ವಿಸ್ ಅವರು ಪೇಂಟಿಂಗ್ ಮಾಡ್ಕೊಡಲ್ಲ. ಸೊ ಔಟ್ ಸೈಡ್ ಪೇಂಟಿಂಗ್ ಮಾಡಿಸ್ಬೇಕಾಗುತ್ತೆ. ಅದೊಂದು ಡ್ರಾಬ್ಯಾಕ್ ಅವ್ರದ್ದು. ಹೌದು, ರಬ್ಬಿಂಗ್ ಮಾತ್ರ ಮಾಡ್ತಾರೆ ಅವರು, ಪೇಂಟಿಂಗ್ ನಾರ್ಮಲ್ ನೀನು ಬೈಕ್ ಇದ್ರಲ್ಲಿ ಮಾಡಿಸ್ಕೋಬೇಕು. ಹೌದು, ನಾರ್ಮಲ್ ಟಿಂಕರಿಂಗ್ ಶಾಪ್ ಹೋಗ್ಬಿಟ್ಟು ಪೇಂಟ್ ಮಾಡಿಸ್ಕೋಬೇಕಾಗುತ್ತೆ. ಓಕೆ. ಸೊ ಗಾಡಿಗಿಂತ ನನ್ನ ಬಾಡಿಗೆ ಖರ್ಚಾಯ್ತು. ಹಾಸ್ಪಿಟಲ್ಗೆ 2,500 ಬಿಲ್ ಆಯ್ತು. ತುಂಬಾ ಏಟ್ ಆಗಿತ್ತು. ನೀವು ಇಷ್ಟೇ ಆಗಿರೋದಕ್ಕೆ ಅಷ್ಟೆಲ್ಲ ಕಾಸ್ಟ್ ಆಯ್ತು, ಅಷ್ಟೆಲ್ಲ ಏಟ್ ಆಯ್ತು ಅನ್ಕೊಂಡಿರ್ಬೋದು. ಬಟ್ ತುಂಬಾ ಜೋರಾಗೆ ಬಿದ್ದಿದ್ದೆ. ಬಟ್ ಗಾಡಿಗೆ ಏನಾಗಿಲ್ಲ, ತುಂಬಾ ಸ್ಟ್ರಾಂಗ್ ಬಿಲ್ಟ್ ಕ್ವಾಲಿಟಿ, ಅದ್ರಲ್ಲಿ ಅರ್ಥ ಆಗುತ್ತೆ. ಬಿಲ್ಟ್ ಕ್ವಾಲಿಟಿ ಚೆನ್ನಾಗಿದೆ. ಮಿಸ್ಟರ್ ಇಂಡಿಯನ್ ಹಾಕರ್ ಕೂಡ ಎಷ್ಟೊಂದು ಡ್ರಾಪ್ ಮಾಡಿದಾರಲ್ಲ, ಏನಾಗಿಲ್ಲ ಅದ್ರ ಬೈಕ್. ಸೊ ಇದು ಇಷ್ಟು ವಿಷಯ ಗೈಸ್ ಗಾಡಿ ಬಗ್ಗೆ. ಬ್ಯಾಟ್ರಿ ನಿಮ್ಗೆ ಇಲ್ಲಿ ಬರುತ್ತೆ. ಇಲ್ಲಿ ಬರುತ್ತಾ ಬ್ಯಾಟ್ರಿ? ಇಲ್ಲಿ ಬೂಟ್ ಇದೆ, ಸೊ ಬ್ಯಾಟ್ರಿ ಇಲ್ಲಿ ಕೊಟ್ಟಿದ್ದಾರೆ. ಬ್ಯಾಟ್ರಿ ಇಲ್ಲಿ ಬರುತ್ತೆ. ಬ್ಯಾಟ್ರಿ ಅಂದ್ರೆ ತಟ್ಟೆ ತರ ಇರುತ್ತಾ? ಹೌದು, ಒಂಥರ ಪ್ಲೇಟ್ ತಟ್ಟೆ ಅಂದ್ರೆ ಅಷ್ಟು ತಿನ್ನಿರಲ್ಲ, ತಿಕ್ಕಾಗಿ ಬರುತ್ತೆ ನಿಮಗೆ.
ಒಂಥರ ಕ್ಯೂಬಿಕಲ್ ಶೇಪಲ್ಲಿ ಇರುತ್ತೆ. ವೀಲ್ಸ್ ಬಗ್ಗೆ ಹೇಳಿದ್ರೆ, ವೀಲ್ಸ್ ಮತ್ತು ಬ್ರೇಕ್ ಬಗ್ಗೆ ಹೇಳಿದ್ರೆ. ಹೌದು, ನಾನು ಕೇಳೋದು ಮರ್ತೋದೆ, ಒಂದು ನಿಮಿಷ ಇರು. ಹೌದು ನಾನು ಕೇಳೋದು ಮರ್ತೋದೆ, ಇದರಲ್ಲಿ ಸೆಂಟರ್ ಸ್ಟ್ಯಾಂಡ್ ಇಲ್ವಾ? ಸೆಂಟರ್ ಸ್ಟ್ಯಾಂಡ್ ಇಲ್ಲ, ಅದೊಂದು ಡ್ರಾಬ್ಯಾಕ್ ಇದೆ. ಸೆಂಟರ್ ಸ್ಟ್ಯಾಂಡ್ ನೀವು ಬೇಕಾದ್ರೆ ಹಾಕ್ಸ್ಕೋಬೋದು. ಹಾಕ್ಸ್ಕೊಳ್ಳೋಕ್ಕೂ ಆಗಲ್ಲ. ಹಾಕ್ಸ್ಕೊಳಕ್ಕೂ ಆಗಲ್ವಾ? ಓಲಾದವರು ಏನೋ ಹಾಕ್ಸ್ಕೋಬೋದು ಅಂತ ಹೇಳ್ತಿದ್ರಪ್ಪ. ಇದರಲ್ಲಿ ಸೆಂಟರ್ ಸ್ಟ್ಯಾಂಡ್ ಇರಲ್ಲ, ನಿಮ್ಗೆ ಸೈಡ್ ಪೆಡಲ್ ಬರಲ್ಲ. ಸೈಡ್ ಪೆಡಲ್ ಒಳ್ಳೇದೇ, ಯಾಕಂದ್ರೆ ಓಲಾದಲ್ಲಿ ತೆಗೆದು ಎಲ್ಲ ಗೀಚ್ಕೊಂಡು ಹೋಗಿದೆ. ನಾನು ನೋಡಿದೆ ಯಾವುದೋ ನಮ್ಮ ಫ್ರೆಂಡ್ ಗಾಡಿ, ಇಲ್ಲಿ ಅದು ಒಳಗಡೆ ತೆಗೆದು ಕಾಲಲ್ಲಿ ಕೀಲ ಈ ತರ ಡ್ಯಾಮೇಜ್ ಮಾಡಾಕಿರ್ತಾರೆ. ಅಲ್ಲ, ಲೇಡೀಸ್ಗೆಲ್ಲ ಕೂತ್ಕೊಬೇಕಂದ್ರೆ ಇಲ್ಲೊಂದು ಫುಟ್ ಸ್ಟೆಪ್ಪರ್ ಬರುತ್ತೆ, ಅದು ಹಾಕ್ಸ್ಕೋಬೋದು, ಅದನ್ನ ಇನ್ಸ್ಟಾಲ್ ಮಾಡಿಸ್ಕೋಬಹುದು. ಕೆಲವರೆಲ್ಲ ಇದನ್ನೇ ಫುಟ್ ಸ್ಟೆಪ್ಪರ್ ತರ ಯೂಸ್ ಮಾಡ್ತಾರೆ, ಅದೇನು ತೊಂದರೆ ಇಲ್ಲ. ಇದನ್ನು ಫುಟ್ ಸ್ಟೆಪ್ಪರ್ ಆಗಿ ಯೂಸ್ ಮಾಡಬಹುದು. ಓಲಾ ತರ ಏನೋ ಇಷ್ಟು, ಅದು ಬರೀ ಇಷ್ಟು ಚಿಕ್ಕದಾಗಿ ಬರುತ್ತೆ. ಹೌದು, ಇದರಲ್ಲಿ ಸ್ವಲ್ಪ ತಿಕ್ಕಾಗಿ ಬರೋದ್ರಿಂದ ಫುಟ್ ಸ್ಟೆಪ್ಪರ್ಗೆ ಒಳ್ಳೆ ಸ್ಪೇಸ್ ಜಾಸ್ತಿ ಚೆನ್ನಾಗಿ ಕೊಟ್ಟಿದ್ದಾರೆ, ಆರಾಮಾಗಿ ಇಟ್ಕೋಬಹುದು ಕಾಲು. ಅಕಸ್ಮಾತ್ ಎರಡು ಕಾಲನ್ನ ಇಟ್ಕೊಂಡು ಕುತ್ಕೊಂತೀರಾ ಅಂದ್ರೆ ಇನ್ನೂ ಕಂಫರ್ಟಬಲ್ ಆಗಿ ಕುತ್ಕೋಬಹುದು. ನಿಮ್ಗೆ ರೇರ್ ಸೀಟಿಂಗ್ ಬಂದು ಓಲಾಸ್ಟ್ ಕಂಫರ್ಟಬಲ್ ಬರಲ್ಲ, ನಿಜ ಹೇಳ್ಬೇಕಂದ್ರೆ. ಏತರ ಇಟ್ಕೊಂಡಿದೀನಿ ಅಂತ ಬರೀ ಏತರ ಹೊಗಳ್ಬಾರ್ದು. ನಿಮಗೆ ರೇರ್ ಸೀಟಿಂಗು ಏನೋ ಸ್ವಲ್ಪ ವೈಡ್ ಆಗಿ ಬರುತ್ತೆ. ಸೊ ಇದ್ರಲ್ಲಿ ನೀನೇನು ಸೀಟ್ ಕವರ್ ಏನು ಹಾಕ್ಸಿಲ್ಲ, ಇದೇ ಚೆನ್ನಾಗಿದೆ. ಸೀಟ್ ಕವರ್ ಏನು ಹಾಕ್ಸಿಲ್ಲ, ಅದೆಲ್ಲ ಎಕ್ಸ್ಟ್ರಾ ಆಕ್ಸೆಸರಿ. ಅಪೆಕ್ಸ್ ಮಾಡೆಲ್ ಅಂತ ಬರುತ್ತೆ, ಅದ್ರಲ್ಲಿ ಎಲ್ಲ ಆಕ್ಸೆಸರೀಸ್ ಇನ್ಕ್ಲೂಡ್ ಆಗಿರುತ್ತೆ ನಿಮಗೆ. ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಆಗಿರ್ಬೋದು, ಮಲ್ಟಿಪಲ್ ಫೀಚರ್ಸ್ ಇದೆ, ಅದೆಲ್ಲ ಆಡ್ ಆಗುತ್ತೆ. ನೆಕ್ಸ್ಟ್ ಇವಾಗ ವೀಲ್ಸ್ ಬಗ್ಗೆ ಮಾತಾಡೋಣ. ವೀಲ್ಸ್ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರಾ? ಇದು ಬ್ಲ್ಯಾಕ್ ಅಲಾಯ್ ವೀಲ್ಸ್ ಅಂತ. ಓಕೆ, ಇದು ಸಸ್ಪೆನ್ಷನ್ ಗೈಸ್, ನಾನು ಅವಾಗಲೇ ಡ್ಯುಯಲ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಸೊ ಇದು ಬ್ಲ್ಯಾಕ್ ಅಲಾಯ್ ವೀಲ್ಸ್. ಲೈಕ್ ಇದು ಟ್ಯೂಬ್ಲೆಸ್ ಟೈರ್ಸ್, ಡಿಸ್ಕ್ ಬ್ರೇಕ್ಸ್, ಎರಡು ಕಡೆ ಡಿಸ್ಕ್ ಬ್ರೇಕ್. ಬಟ್ ಎರಡು ಕಡೆ ಕೊಟ್ಟಿರೋದ್ರಿಂದ ತುಂಬಾ ಸ್ಪೋರ್ಟಿ ಅಂತ ಅರ್ಥ. ABS ಕೊಟ್ಟಿದ್ದಾರೆ ಚೆನ್ನಾಗಿರ್ತಿತ್ತು, ಆಕ್ಸಿಡೆಂಟ್ಸ್ ಎಲ್ಲ ಅವಾಯ್ಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸಡನ್ ಆಗಿ ಏನಾದ್ರು ಬ್ರೇಕ್ ಹಿಡಿಬೇಕಂದ್ರೆ ಸ್ಕಿಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಎರಡು ಡಿಸ್ಕ್ ಬ್ರೇಕ್ಸ್ ಇರೋದ್ರಿಂದ. ಸೊ ಅದೇ ನಾನು ಎಷ್ಟೊಂದ್ ಸರಿ ಫೇಸ್ ಮಾಡಿದ್ದೀನಿ. ನಾನು ಯಾವಾಗ್ಲೂ ತುಂಬಾ ಫಾಸ್ಟ್ ಆಗಿ ರೈಡ್ ಮಾಡ್ತಿದ್ದೆ ಯೂಶಲಿ, ಮುಂಚೆ ಕಾಲೇಜಿಗೆ ಬರ್ಬೇಕಂದ್ರೆಲ್ಲ ಟೈಮ್ ಆದಾಗ. ಅದೇ, ಸೊ ಅವಾಗೆಲ್ಲ ಸ್ವಲ್ಪ ಸ್ಕಿಡ್ ಆಗೋದು ಎಲ್ಲ ಮಾಡ್ತಿತ್ತು. ಎಷ್ಟು ಸ್ಕಿಡ್ ಆಗಿದೆ ಅಂದ್ರೆ ಬ್ಯಾಕ್ ಟೈರೇ ಚೇಂಜ್ ಮಾಡ್ಬೇಕಾಗಿ ಬಂತು, ಅಷ್ಟು ಸ್ಕಿಡ್ ಆಗಿದೆ. ಸೊ ದಿಸ್ ಇಸ್ ಅಬೌಟ್ ಏತರ್ 450X ಗೈಸ್. ಈ ರಿವ್ಯೂ ಮಾಡಿದ್ದೀನಿ. ನೆಕ್ಸ್ಟ್ ನಿಮಗೆ ಯಾವ್ದಾದ್ರು, ಓಕೆ, ಇದು ಡಿಸ್ಕ್ ಬ್ರೇಕ್ ತಾನೆ? ಇದು ಡಿಸ್ಕ್ ಬ್ರೇಕ್. ಓಕೆ, ಜಾಸ್ತಿ ಸ್ಪೀಡ್ ಆಗೋರು ಏನೋ ಹೀಟ್ ಆಗೋದು ಇಲ್ಲ, ಹೀಟಿಂಗ್ ಪ್ರಾಬ್ಲಮ್ಸ್ ಏನು ಇಲ್ಲ. ನೀವು ಇಮಿಡಿಯೇಟ್ ಆಗಿ ಚಾರ್ಜ್ ಆಗಿ ಇಮಿಡಿಯೇಟ್ ಆಗಿ ಗಾಡಿನ ಎತ್ಕೊಂಡು ಹೋಗ್ಬೋದು, ಅಥವಾ ಇಮಿಡಿಯೇಟ್ ಆಗಿ ಗಾಡಿ ನಿಲ್ಸಿದ್ಮೇಲೆ ಗಾಡಿ ಕೂಲ್ ಡೌನ್ ಆಗೋ ಅವಶ್ಯಕತೆ ಇಲ್ಲ, ಇಮಿಡಿಯೇಟ್ ಆಗಿ ಚಾರ್ಜ್ ಹಾಕ್ಬೋದು. ಓಕೆ, ಇದು ಮೈಲೇಜ್ ಎಷ್ಟು ಕೊಡುತ್ತೆ? ಮೈಲೇಜ್ ಬಂದು ಇದು ಮೈಲೇಜ್ ಅಂದ್ರೆ ರೇಂಜ್ ಬಂದು ನಿಮಗೆ ಇದು 105 ಕಿಲೋಮೀಟರ್ ಕೊಡುತ್ತೆ. 105 ಕಿಲೋಮೀಟರ್. ಕಂಪನಿಯವರು ನಿಮಗೆ 140 ಪ್ಲಸ್ ಕ್ಲೇಮ್ ಮಾಡ್ತಾರೆ. ಸೊ ನಾರ್ಮಲ್ ನಮ್ಮ ಇಂಡಿಯನ್ ರೋಡ್ ಕಂಡೀಷನ್ಸ್ ಅಂದ್ರೆ ರಿಯಲ್ ವರ್ಲ್ಡ್ ಸೆನೇರಿಯೋಸ್ ಅಲ್ಲಿ ನಿಮಗೆ 105 ಅಪ್ರಾಕ್ಸಿಮೇಟ್ ಪರ್ಫೆಕ್ಟ್ ಮೈಲೇಜ್ ಕೊಡುತ್ತೆ. 105 18 ಮಂತ್ಸ್ ಆಗಿದೆ ಯೂಸ್ ಮಾಡಿ, ಒಂದು ಚೂರು ಡ್ರಾಪ್ ಆಗಿಲ್ಲ ಮೈಲೇಜ್ ಅಥವಾ ರೇಂಜ್ ಆಗಲಿ. ಸೊ ನೀನು ಈ ಗಾಡಿ ತಗೊಂಡ್ಮೇಲೆ ಎಷ್ಟು ಸೇವ್ ಮಾಡಿದ್ಯಾ ಪೆಟ್ರೋಲ್ ದುಡ್ಡು? ನಾನು ವಿತ್ ಪ್ರೂಫ್ ತೋರಿಸ್ಬಿಡ್ತೀನಿ, ನಾನು ಸುಮ್ಮನೆ ಹಂಗೆ ಹೇಳಕ್ ಆಗಲ್ಲ. ಓಕೆ, ಸೊ ಇದು ನನ್ನ ಮೊಬೈಲ್ ನೋಡಿ ಗೈಸ್, ಇದು ನಮ್ಮ KP ಅವರ ಫುಲ್ ಸೇವಿಂಗ್ಸ್. ಈ ಏತರ್ ತಗೊಂಡ್ಮೇಲೆ ಪೆಟ್ರೋಲ್ ಈ ತರ ಆಪ್ ಡಿಸ್ಪ್ಲೇ ಹಿಂಗ್ ಬರುತ್ತೆ ನಿಮಗೆ, UI ಎಲ್ಲ ಹಿಂಗ್ ಅಪಿಯರ್ ಆಗುತ್ತೆ. ಓಕೆ, ಸೊ ಇದು ಇಲ್ಲಿಂದಾನೆ ಲೊಕೇಶನ್, ಬ್ಲೂಟೂತ್ ಆಗಲಿ ಎಲ್ಲ ಕನೆಕ್ಟ್ ಮಾಡ್ಕೊಬೋದು. ಇನ್ಕಾಗ್ನಿಟೋ ಮೋಡ್ ಆನ್ ಆಗಿದೆ ನೋಡಿ, ಅದನ್ನು ನೋಟಿಫಿಕೇಶನ್ ತೋರಿಸಿಲ್ಲ. ಆನ್ ಆಗಿರುತ್ತೆ ಬಿಡಪ್ಪ, ಬರೀ ಇಂಥದೆಯಾ. ಇವರ ಲೇಟೆಸ್ಟ್ ರೈಡ್ ಕೇಳಿಸುತ್ತೆ, ತೋರಿಸುತ್ತೆ. ಓಕೆ, 5.3 ಕಿಲೋಮೀಟರ್ಸು. ಮತ್ತೆ ಇದುವರೆಗೂ ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡಿದೀವಿ. ಸೇಮ್ ಅಲ್ಲೇನ್ ಡಿಸ್ಪ್ಲೇ ಆಗುತ್ತೋ ಇಲ್ಲೂ ಅದೇ ಡಿಸ್ಪ್ಲೇ ಆಗುತ್ತೆ, ಬಟ್ ಇಲ್ಲಿ ಎಕ್ಸ್ಟ್ರಾ ನಾನು ಎಷ್ಟು ಫ್ಯೂಯಲ್ ಸೇವ್ ಮಾಡಿದ್ದೀನಿ. ಓಕೆ, 59.827 ಏನದು ಅಂದ್ರೆ ಹತ್ತತ್ರ 60,000 ರೂಪಾಯಿ ಸೇವ್ ಮಾಡಿದ್ದೀನಿ ಆನ್ ಫ್ಯೂಯಲ್ ನಾನು. ಅದೇ ತೋರಿಸುತ್ತೆ. ಇದು ಹೆಂಗೆ ಕನ್ಸಿಡರ್ ಮಾಡುತ್ತೆ ಅಂದ್ರೆ ಆವರೇಜ್ ಮೈಲೇಜ್ 38 ಕಿಲೋಮೀಟರ್ ಪರ್ ಲೀಟರ್ ಅಂತ ಕನ್ಸಿಡರ್ ಮಾಡ್ಕೊಂಡು ಇದು ನಮಗೆ ಕಾಸ್ಟ್ ನ ಎಷ್ಟು ಸೇವ್ ಮಾಡಿದೀವಿ ಅಂತ ಹೇಳುತ್ತೆ. ಸೊ ಇದುವರೆಗೆ ನಾನು 60,000 ರುಪೀಸ್ ನ ಸೇವ್ ಮಾಡಿದ್ದೀನಿ. ಸೊ 18 ಮಂತ್ಸ್ ಆಗಿದೆ. ಇನ್ನೊಂದು 1.5 ವರ್ಷ ಆದ್ರೆ ಫಾರ್ ಎಕ್ಸಾಂಪಲ್ ಇಷ್ಟೇ ಅಂದ್ರೆ 1,20,000 ಸೇವ್ ಮಾಡ್ತೀನಿ. ಸೊ ನನ್ನ ಗಾಡಿಗೆ ಬಂಡವಾಳ ಬರೀ 50,000 ಹಾಕ್ದಂಗೆ ಆಗುತ್ತೆ. ಓಕೆ, ಸೊ 50,000 ರಿಂದ 60,000 ಹಾಕ್ದಂಗೆ ಆಗುತ್ತೆ ಅಷ್ಟೇ. 7,000 ಕಿಲೋಮೀಟರ್ಸ್ ಮಾಡಿಸ್ಬೇಕು. ಓಕೆ, 7,000 ಕಿಲೋಮೀಟರ್ ವರ್ಗೂ ನೀವು ಸರ್ವಿಸ್ ಏನ್ ಮಾಡ್ಸಂಗಿಲ್ಲ. 7,000 ಕಿಲೋಮೀಟರ್ಸ್ ಗೆ ಫಸ್ಟ್ ಸರ್ವಿಸ್ ಮಾಡಿಸ್ಬೇಕು. ಅದಾದ್ಮೇಲೆ ಎವ್ರಿ 5,000 ಕಿಲೋಮೀಟರ್ಸ್ ಗೆ ಸರ್ವಿಸ್ ಮಾಡಿಸ್ತಾ ಬರಬೇಕು. ಸೊ ಎವ್ರಿ ಸರ್ವಿಸ್ ಅಲ್ಲಿ ನಿಮಗೆ ಬ್ರೇಕ್ ಪ್ಯಾಡ್ ಒಂದು ಕಾಮನ್ ಆಗಿ ಚೇಂಜ್ ಮಾಡ್ತಾರೆ, ಮತ್ತೆ ಬೆಲ್ಟ್ ನಾಯ್ಸ್ ಒಂದು ಇರುತ್ತೆ, ಅದನ್ನ ಕ್ಲಿಯರ್ ಮಾಡ್ತಾರೆ. ಅದು ಎಷ್ಟೇ ಕ್ಲಿಯರ್ ಮಾಡಿದ್ರು ಮತ್ತೆ ಅದು ಬಂದೇ ಬರುತ್ತೆ, ಅದೊಂದು ಏನು ಮಾಡಕ್ಕಾಗಲ್ಲ. ಏತರದ ಡ್ರಾಬ್ಯಾಕ್. ಹೌದು, ಬ್ರೇಕ್ ಪ್ಯಾಡ್ ಬಂದು ತುಂಬಾನೇ ಕಾಸ್ಟ್ಲಿ, 1,000 ರೂಪಾಯಿ ಆಗುತ್ತೆ. ಬ್ರೇಕ್ ಪ್ಯಾಡ್ 1,000 ರೂಪಾಯಿ. ಒಂದು ಸೆಟ್ಗೆ 1,000 ರೂಪಾಯಿ ಆಗುತ್ತೆ ಅಪ್ರಾಕ್ಸಿಮೇಟ್. 2 ಸೆಟ್ ಹಾಕ್ಸ್ಬೇಕಾ ನೀನು? ಒಂದೇ ಸೆಟ್ ಹಾಕ್ಸ್ಬೇಕು. ಒಂದು ಸೆಟ್ ಅಲ್ಲಿ 2 ಪೀಸ್ ಬರುತ್ತೆ, ಹಿಂದೆ ಒಂದು ಮುಂದೆ ಒಂದು. ಓಕೆ, ಓಕೆ.
ಇದು ಮತ್ತೆ LED ನನಗೆ ಅಷ್ಟು ಇಷ್ಟ ಆಗಿಲ್ಲ ಹೆಡ್ ಲ್ಯಾಂಪ್ಸು. ಹೌದು, ತುಂಬಾ ಸಣ್ಣ ಆಯ್ತು ಅನ್ಸುತ್ತೆ ನನಗೂ. ಸಣ್ಣದಕ್ಕಿಂತ ಬ್ರೈಟ್ನೆಸ್ ಅಷ್ಟಿಲ್ಲ, ಪವರ್ ನೈಟ್ ಹೊತ್ತು ಹೆಂಗ್ ಕಾಣಿಸುತ್ತೆ ಅಂತ ಗೊತ್ತಾಗಿಲ್ಲ. ನಮ್ದು ಒಂದೇ ವೆಹಿಕಲ್ ಇದ್ರೆ ಪರವಾಗಿಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಬಟ್ ಅಕಸ್ಮಾತ್ ಎಲ್ಲ ಬೇರೆ ಕಡೆ ಆಪೋಸಿಟ್ ಕಡೆಯಿಂದ ವೆಹಿಕಲ್ಸ್ ಏನಾದ್ರು ಬಂದ್ರೆ ಹೆಡ್ಲೈಟ್ ಅಷ್ಟು ಅಕ್ಯುರೇಟ್ ಇಲ್ಲ, ಮತ್ತೆ ಅಷ್ಟು ಸ್ಟ್ರಾಂಗು ಇಲ್ಲ. ಹೆಡ್ಲೈಟ್ ನ ಇಂಪ್ರೂವ್ ಮಾಡ್ಕೋಬೇಕು. ಬ್ರೇಕ್ ಪ್ಯಾಡ್ಸ್ ಆಗಿರ್ಲಿ ಅಥವಾ ಸಸ್ಪೆನ್ಷನ್ ಕೂಡ ಸ್ವಲ್ಪ ಜಾಸ್ತಿ ಸ್ಟಿಫ್ ಇದೆ. ಸೊ ನಿಮಗೆ ಸ್ಮೂತ್ ಇರಬೇಕು. ಬಟ್ ಅಷ್ಟು ಆಕ್ಟಿವಾ ಜುಪಿಟರ್ ಅಷ್ಟು ಚೆನ್ನಾಗಿ ಸಸ್ಪೆನ್ಷನ್ ಬರಲ್ಲ ನಿಮಗೆ ಕಂಫರ್ಟಬಲ್ ಫೀಲ್ ಆಗುತ್ತೆ. ಬಟ್ ತುಂಬಾ ಸೆನ್ಸಿಟಿವ್ ಸಸ್ಪೆನ್ಷನ್ ಇದು, ಸಾಫ್ಟ್. ಸೊ ನಿಮ್ಗೆ ಈ ಫೋರ್ಕ್ ಆಯಿಲ್ ಯೂಸ್ ಹಾಕ್ತಾರೆ ಪ್ರತಿ ಸರ್ವಿಸ್ ಅಲ್ಲಿ, ನಿಮ್ಗೆ ಫೋರ್ಕ್ ಆಯಿಲ್ ಹಾಕೊಡ್ತಾರೆ ಅವಾಗ ಸ್ವಲ್ಪ ಚೆನ್ನಾಗಿರುತ್ತೆ. ಆಮೇಲೆ ಮತ್ತೆ ಬರ್ತಾ ಹಾರ್ಡ್ ಆಗ್ಬಿಡುತ್ತೆ. ಸೊ ಅದೊಂದು ಪ್ರಾಬ್ಲಮ್ ಇದೆ. ಇದಿಷ್ಟು ಬಿಟ್ರೆ ಬೇರೆ ಏನ್ ಪ್ರಾಬ್ಲಮ್ಸ್ ಇಲ್ಲ. ಏತರು ತಗೋಬಹುದು, ಆರಾಮಾಗಿ ತಗೋಬಹುದು. ಓಲಾ ಕಂಪೇರ್ ಮಾಡಿದ್ರೆ ಡೆಫಿನೆಟ್ಲಿ ದಿಸ್ ಇಸ್ ದ ಬೆಸ್ಟ್ ಸ್ಕೂಟರ್ ಇನ್ ಎಲೆಕ್ಟ್ರಿಕ್ ಸೆಗ್ಮೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಓಲಾ ತಗೊಂಡವ್ರು ಅವ್ರ ಕಷ್ಟ ಅವ್ರಿಗೆ ಗೊತ್ತು. ಜೋಶಲ್ಲಿ ತಗೊಂಡ್ಬಿಟ್ರು. ನನ್ ಫ್ರೆಂಡ್ ಒಬ್ಬ ಇದಾನೆ, ಇ-ಟ್ರಾನ್ಸ್ ಅಂತ ತಗೊಂಡ. ಇ-ಟ್ರಾನ್ಸ್ ಹೌದು, ಈ ಪ್ಯೂರ್ ಇವಿ ಕಂಪನಿ ಅಂತ. ಅದಂತೂ ಅಧೋಗತಿ, ಕೇಳಲೇಬೇಡಿ. ಅದ್ ಗಾಡಿನೇ ಅಲ್ಲ, ಸೈಕಲ್ಲೇ ಬೆಟರ್ ಅನ್ಸ್ಬಿಡುತ್ತೆ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಅವ್ವ, ಅಯ್ಯೋ ಅಯ್ಯೋ. ಅದು ಏನಾಯ್ತು ಆ ಗಾಡಿಗೆ? ಆ ಗಾಡಿ ಒಂದಲ್ಲ ಒಂದು ಪ್ರಾಬ್ಲಮ್. ಒಂದು ಓಡ್ಸಕ್ಕೆ ತುಂಬಾ ಲೋ ಸೀಟಿಂಗ್ ಇದೆ. ಅದು ಲೋ ಸೀಟಿಂಗ್, ಅದ್ರ ಬಗ್ಗೆ ಇನ್ನೊಂದು ರಿವ್ಯೂ ಮಾಡಿದ್ರೆ ಕುಳ್ಳುಕಿರೋರು ಚೆನ್ನಾಗಿರುತ್ತೆ ಅದು ಗಾಡಿ. ಮತ್ತೆ ಹೌದು, ಕುಳ್ಳುಕಿರೋರ್ಗಿಂತ ಅದು ಗಾಡಿನೇ ಅಲ್ಲ. ಅವನ ಹತ್ರ ನಾನು ಹೋಗಿ ಸಜೆಷನ್ ಕೇಳಿದೆ, ನಾನ್ ಎಂತ ಲೆಜೆಂಡ್ ಇರ್ಬೇಕು. ಅವನು ಅಂತ ಲೆಜೆಂಡ್ರಿ ಸಜೆಷನ್ ಕೊಟ್ಟ ನನ್ಗೆ. ಓಲಾ ತಗೊಳ್ಳೋ, ಡಿಫ್ರೆಂಟ್ ಆಗಿರೋ, ಎಲ್ರು ಯಾವ ತರ ತಗೊಂತಾರೆ ಓಲಾ ತಗೊಳ್ಳೋ ಅಂತ. ಅವನು ಡಿಫ್ರೆಂಟ್ ಆಗಿ ತಗೊಳ್ಳೋ ಅಂತ ನನ್ಗೂ ಸಜೆಸ್ಟ್ ಮಾಡ್ದ. ದೇವ್ರ ದಯ ಮಾತು ಕೇಳಲಿಲ್ಲ ನಾನು, ಏತರ ತಗೊಂಡಿದ್ರೆ ನಾನು ಅನ್ಬಾಕ್ಸ್ ಇರ್ಬೇಕಿತ್ತು. ಸೊ ಮೊರಲ್ ಆಫ್ ದ ಸ್ಟೋರಿ ರಿವ್ಯೂ ಬಂದು ಏನ್ ಕೆಪಿ ತಗೋಬೋದಾ ಇಲ್ಲ ಏನು ಹೇಳು? ತಗೊಬಹುದು. ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಓನರ್ಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಗೊತ್ತಿರೋ ಏತರ ಓನರ್ಸ್ ಯಾವ್ದೇ ಗಾಡಿ ಆಗಿರ್ಲಿ, ಆ ಓನರ್ಸ್ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಅವ್ರ ಎಕ್ಸ್ಪೀರಿಯನ್ಸ್ ತಿಳ್ಕೊಳ್ಳಿ. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೂ ಒಂದು ಐಡಿಯಾ ಬರುತ್ತೆ ಗಾಡಿ ಯಾವ ತರ ಇರ್ಬೋದು, ನಿಮ್ ರಿಕ್ವೈರ್ಮೆಂಟ್ಸ್ ಏನಿರ್ಬೋದು, ಅದ್ರ ಪ್ರಕ್ಕಂತೆ ನೀವು ಗಾಡಿ ತಗೊಬಹುದು ಅಂತ ನಾನು ಹೇಳ್ತೀನಿ. ಪೆಟ್ರೋಲ್ ಎಲೆಕ್ಟ್ರಿಕ್ ನ ಪೆಟ್ರೋಲ್ಗೆ ಕಂಪೇರ್ ಮಾಡಬಾರ್ದು. ಫಸ್ಟ್ ಆಫ್ ಆಲ್, ಪೆಟ್ರೋಲ್ ಬಂದು ಅದರದೇ ರೀತಿಯಲ್ಲಿ ಚೆನ್ನಾಗಿರುತ್ತೆ, ಎಲೆಕ್ಟ್ರಿಕ್ ಬಂದು ಅದರದೇ ರೀತಿಯಲ್ಲಿ ಚೆನ್ನಾಗಿರುತ್ತೆ. ಸೊ ಪೆಟ್ರೋಲ್ ತಗೊಬೇಕಂದ್ರೆ ಪೆಟ್ರೋಲೇ ತಗೊಳ್ಳಿ. ಪೆಟ್ರೋಲ್ ವರ್ಸಸ್ ಎಲೆಕ್ಟ್ರಿಕ್ ಅಂತೂ ಮಾಡಬೇಡಿ. ಅದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಸೊ ಥ್ಯಾಂಕ್ ಯು ಕೆಪಿ, ಕರೆದ ತಕ್ಷಣ ಬಂದು ಏತರ್ನ ರಿವ್ಯೂ ಒಪ್ಕೊಂಡಿದ್ಯಾ ಮಾಡೋಕ್ಕೋಸ್ಕರ. ಜನಗಳಿಗೆ ಸಬ್ಸ್ಕ್ರೈಬರ್ಸ್ಗೆ ಏನು ಹೇಳಕ್ ಇಷ್ಟಪಡ್ತೀಯ? ಥ್ಯಾಂಕ್ಸ್ ಎಲ್ಲ ಏನಿದೆಪ್ಪ, ನೀವು ನಮ್ಮ ಫ್ರೆಂಡೇ. ನಮ್ಮ ನವೀನ್ ಬಂದು ದೊಡ್ಡಬಳ್ಳಾಪುರದ ಹುಡುಗ, ನಮ್ಮ ಕನ್ನಡದವ್ರಿಗೆ ಸಪೋರ್ಟ್ ಮಾಡಿ. ಕಷ್ಟಪಟ್ಟು ವಿಡಿಯೋ ಮಾಡ್ಕೊಡ್ತಾರೆ. ತುಂಬ ಎಡಿಟಿಂಗಿಗೆಲ್ಲ ಅಷ್ಟು ಕಷ್ಟಪಡ್ತಾನೆ. ಈ ವಿಡಿಯೋ ಮಾಡೋಕ್ಕೂ ನಾನೇ ನೋಡಿದ್ದೀನಿ ಎಷ್ಟು ಕಷ್ಟಪಡ್ತಾನಂತ. ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮ್ ID ಎಲ್ಲ ಕೊಟ್ಟಿರ್ತಾನೆ ಡಿಸ್ಕ್ರಿಪ್ಷನಲ್ಲಿ, ಫಾಲೋ ಮಾಡಿ. ಅದೇ ಈ ಜಾಗದಲ್ಲಿ ಅದಾದ್ರು ಹುಡುಗಿ ಇದ್ದಿದ್ರೆ ಅವಳ ID ಕೊಡೋಕ್ಕಿಂತ ಮುಂಚೆನೆ ನೀವು ಫಾಲೋ ಹೋಗ್ಬೇಕು. ಹುಡುಗಿ ಹೆಂಗೋ ಫಾಲೋ ಕೊಟ್ಬಿಡ್ತಿದ್ರಿ. ಹೋಗ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಏನೇನೋ ಬ್ಯೂಟಿಫುಲ್, ವಂಡರ್ಫುಲ್, DM ಅಲ್ಲಿ ಹಂಗೆ ಹಿಂಗೆ ಮದುವೆ ಆಗ್ತಿ ಹಂಗೆ ಹಿಂಗೆ ಅಂತ ಹಾಕ್ಬಿಡ್ತಿದ್ರಿ. ನೀವು ಹುಡುಗಿಯರನ್ನ ಏನಕ್ಕೆ ಫಾಲೋ ಮಾಡ್ತೀರಾ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು ನಮ್ಗಿಂತ. ನಾನು ಅದನ್ನೆಲ್ಲ ಇಲ್ಲಿ ಹೇಳಕ್ ಇಷ್ಟಪಡಲ್ಲ. ಅದೇ ಹುಡುಗಿರನ್ನ ಸಪೋರ್ಟ್ ಮಾಡ್ತಾರೆ, ಹುಡುಗಿರನ್ನೇ ಸಪೋರ್ಟ್ ಮಾಡ್ತಾರೆ. ಹಂಗಾಗ್ಬಾರ್ದು. ನೀವು ಹುಡುಗರನ್ನ ಸಪೋರ್ಟ್ ಮಾಡಬೇಕು. ನೀವು ಯಾವುದೇ ಪೋಸ್ಟ್ ಅಥವಾ ಹುಡುಗಿ ಪೋಸ್ಟ್ ಅಲ್ಲಿ ಹೋಗಿ ನೋಡಿ, ಕಮೆಂಟ್ ಅಲ್ಲಿ ಹುಡುಗಿರು ಗಾರ್ಜಿಯಸ್, ವಂಡರ್ಫುಲ್, ಹಾರ್ಟ್, ಬ್ಯೂಟಿಫುಲ್ ಅನ್ಕೊಂಡೆಲ್ಲ ಹಾಕಿರ್ತಾರೆ. ಅದೇ ಹುಡುಗರು ಅದೇ ಮಾಡಿರ್ತಾರೆ, DM ಅಲ್ಲಿ ಹೋಗ್ಬಿಟ್ಟು ಅದನ್ನೇ ಕಾಪಿ ಪೇಸ್ಟ್ ಮಾಡಿರ್ತಾರೆ. ಬಟ್ ಹುಡುಗರಿಗೂ ಸಪೋರ್ಟ್ ಮಾಡಿ. ಈ ತರ ಕಷ್ಟಪಡೋರಿಗೆ, ಕಂಟೆಂಟ್ ಕೊಡೋರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ಜೋಶಲ್ಲೆಲ್ಲ ಸಬ್ಸ್ಕ್ರೈಬ್ ಮಾಡ್ಬಿಡ್ತೀರಾ, ಬಟ್ ನಿಮ್ ಮರ್ತೋಗ್ಬಿಡ್ತೀರಾ. ಆಮೇಲೆ ಜ್ಞಾಪಕ ಆಗ್ಬೇಕಂದ್ರೆ ನೀವು ಬೆಲ್ ನೋಟಿಫಿಕೇಶನ್ ಒತ್ತಬೇಕು. ಸೊ ಮೇಲೆ ಹೌದು, ಓದ್ಬಿಡಿ ಅಷ್ಟೇ. ಥ್ಯಾಂಕ್ ಯು.